ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ವಾಮಿ ಜಾಬ್ ಸಪ್ರೇಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ಜಾಬ್ ಇನ್ಫಾರ್ಮೇಷನು ಸೆಕ್ಯೂರಿಟಿ ಗಾರ್ಡ್ ಬೇಕಾಗಿದ್ದಾರೆ, ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಈ ಒಂದು ಜಾಬ್ ಇನ್ಫಾರ್ಮೇಷನ್ ನಾನು ತಿಳಿಸ್ಕೊಡೋದಕ್ಕೂ ಮುಂಚೆ ಈ ಕೆಲಸಕ್ಕೆ ಇಂಟರ್ವ್ಯೂ ನಡೀತಾ ಇರೋದು ಬಂದು ಮೈಸೂರಿನಲ್ಲಿ. ಇಂಟರ್ವ್ಯೂ ಇರೋದು ಮೈಸೂರಿನಲ್ಲಿ, ಮತ್ತು ನಿಮಗೆ ಕೆಲಸ ಕೂಡ ಮೈಸೂರಿನಲ್ಲೇ ಇರುತ್ತೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಮೈಸೂರು ಮತ್ತು ಮೈಸೂರಿನ ಅಕ್ಕಪಕ್ಕ ಇರುವಂಥವ್ರನ್ನ ಇವರು ಕೆಲಸಕ್ಕೆ ಬೇಡ ಅಂತ ಹೇಳಿದ್ದಾರೆ, ಇವರು ತಗೊಳ್ಳೋದಿಲ್ವಂತೆ. ಹಾಗಾಗಿ ಮೈಸೂರು ಮತ್ತು ಮೈಸೂರು ಅಕ್ಕಪಕ್ಕದಲ್ಲಿರುವಂಥವ್ರು ಕಾಲ್ ಮಾಡೋದಕ್ಕೆ ಹೋಗಬೇಡಿ. ಮೈಸೂರಿನ ಅಕ್ಕಪಕ್ಕದವ್ರನ್ನ ಬಿಟ್ಟು ಮಿಕ್ಕಿದ ಎಲ್ಲ ಡಿಸ್ಟಿಕ್ನವ್ರನ್ನ ಇವರು ತಗೋತಾರೆ. ಬಟ್ ಜಾಸ್ತಿ ನೀವು ಉತ್ತರ ಕರ್ನಾಟಕದವ್ರಾಗಿದ್ದರೆ ನಿಮ್ಗೊಂದು ಒಳ್ಳೆ ಅವಕಾಶ ಇದು. ಬನ್ನಿ, ಈ ಒಂದು ಸೆಕ್ಯೂರಿಟಿ ಗಾರ್ಡ್ ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಇವ್ರಿಗೆ ಏನು ಸಂಬಳ ಇರುತ್ತೆ, ಏನೇನು ಸೌಲಭ್ಯ ಇರುತ್ತೆ, ಎಲ್ಲ ಇನ್ಫಾರ್ಮೇಷನ್ನು ನಾನು ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ. ಈ ಒಂದು ಸೆಕ್ಯೂರಿಟಿ ಗಾರ್ಡ್ಗೆ ಡ್ಯೂಟಿ ಅವರ್ಸ್ ಬಂದು 12 ಅವರ್ ಡ್ಯೂಟಿ ಅವರ್ಸ್ ಇರುತ್ತೆ. ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ, ಮತ್ತು ಸಾಯಂಕಾಲ 7 ಗಂಟೆಯಿಂದ ಬೆಳಗ್ಗೆ 7 ಗಂಟೆವರೆಗೂ ಕೆಲಸದ ಟೈಮಿಂಗ್ಸ್ ಇರುತ್ತೆ. 12 ಅವರು ಡ್ಯೂಟಿ ಇರುತ್ತೆ. ಈ ಒಂದು ಕೆಲಸಕ್ಕೆ ಸಂಬಳ ಬಂದು 15,000 ಸಂಬಳ ಇರುತ್ತೆ. ಮತ್ತು ನಿಮಗೆ ಇಲ್ಲಿ PF ESI ಕಟ್ಟಾಗಿ 13,000 ನಿಮಗೆ ಕೈಗೆ ಸಂಬಳ ಸಿಗುತ್ತೆ. ಮತ್ತು ಇಲ್ಲಿ ನಿಮಗೆ ಊಟ ಮತ್ತು ರೂಮ್ನು ಕೂಡ ಕೊಡ್ತಾ ಇದ್ದಾರೆ. ನಿಮಗೆ ಈ ಒಂದು ಕೆಲಸಕ್ಕೆ ಫ್ರೆಷರು ಮತ್ತು ಫ್ರೆಷರು ಅಥವಾ ಎಕ್ಸ್ಪೀರಿಯನ್ಸು ಇಬ್ಬರು ಕೂಡ ಒಂದು ಕೆಲಸಕ್ಕೆ ತಗೋತಾರೆ, ನೀವು ಹೋಗ್ಬೋದು. ಇದಕ್ಕೆ ಹೈಟು, ಈ ಒಂದು ಕೆಲಸಕ್ಕೆ ಸೆಕ್ಯೂರಿಟಿ ಗಾರ್ಡ್ಗೆ ಹೈಟ್ ಬಂದು 5.2 ಮೇಲೆ ಎಬೋ ಇರಬೇಕು. ಮತ್ತು ವೆಯ್ಟ್ ಬಂದು 50ರಿಂದ 60 kg. ಏಜ್ ಬಂದು 25 ವರ್ಷ ಮೇಲ್ಪಟ್ಟವ್ರನ್ನ ಇವರು ಈ ಒಂದು ಕೆಲಸಕ್ಕೆ ತಗೋತಾ ಇದ್ದಾರೆ. 25 ವರ್ಷ ಮೇಲ್ಪಟ್ಟವರು ಈ ಒಂದು ಕೆಲಸಕ್ಕೆ ತಗೋತಾ ಇದ್ದಾರೆ. ಈ ಒಂದು ಕೆಲಸಕ್ಕೆ ಬರೋವಂಥವ್ರಿಗೆ ಲ್ಯಾಂಗ್ವೇಜ್ ಬಂದು ಕನ್ನಡ, ಇಂಗ್ಲೀಷ್ ಮತ್ತು ಹಿಂದಿ. ಕನ್ನಡ, ಇಂಗ್ಲೀಷ್, ಹಿಂದಿ ಬಂದು ನಿಮಗೆ ಅರ್ಥ ಆದರೆ ಸಾಕು. ಇದು ಇಂಟರ್ವ್ಯೂ ಬಂದು ಮೈಸೂರಿನಲ್ಲಿರುತ್ತೆ, ಜಾಬು ಕೂಡ ಮೈಸೂರಿನಲ್ಲೇ ಇರೋದು. ಈ ಒಂದು ಕೆಲಸಕ್ಕೆ ಡಾಕ್ಯುಮೆಂಟ್ಸ್ ಬಂದು ಪೊಲೀಸ್ ವೆರಿಫಿಕೇಷನ್ ಕಂಪಲ್ಸರಿ. ಪೊಲೀಸ್ ವೆರಿಫಿಕೇಷನ್ ನೀವು ಮಾಡಿಸಿರಲೇಬೇಕು. ಈ ಒಂದು ಕೆಲಸಕ್ಕೆ ಪೊಲೀಸ್ ವೆರಿಫಿಕೇಷನ್ ಕಂಪಲ್ಸರಿ ಕೇಳಿದ್ದಾರೆ, ಸೊ ಇದನ್ನು ಮಾಡಿಸಿರಲೇಬೇಕು ನೀವು. ಮತ್ತು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಬ್ಯಾಂಕ್ ಡೀಟೇಲ್ಸು, ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟು, ಇಷ್ಟು ನಿಮ್ಮ ಹತ್ರ ಈ ಒಂದು ಕೆಲಸಕ್ಕೆ ಡಾಕ್ಯುಮೆಂಟ್ಸು ನಿಮ್ಮ ಹತ್ರ ಇರಬೇಕಾಗುತ್ತೆ. ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು. ಸೊ ಈ ಒಂದು ಕೆಲಸಕ್ಕೆ, ಈ ಒಂದು ಸೆಕ್ಯೂರಿಟಿ ಗಾರ್ಡ್ ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರೋವಂಥವ್ರು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ. ನೀವು ಕಾಲ್ ಮಾಡಿ, ನಿಮ್ಗೆ ಇನ್ನೇನಾದರೂ ಡೌಟ್ ಇದ್ದರೆ ನೀವೇ ನೇರವಾಗಿ ಕಾಲ್ ಮಾಡಿ, ನಿಮ್ಗೆ ಏನೇ ಡೌಟ್ ಇದ್ದರೂ ತಿಳ್ಕೊಂಡು ಒಂದು ಕೆಲಸಕ್ಕೆ ನೀವು ಹೋಗ್ಬೋದು. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಸೆಕ್ಯೂರಿಟಿ ಜಾಬ್ನ ಸರ್ಚ್ ಮಾಡ್ತಾ ಇರೋವಂಥವ್ರು ಇದ್ದರೆ, ಸೊ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಈ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ಚಾನಲಲ್ಲಿ ನಾನು ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾ ಇರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ವಾಚ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು.